ರೊಟ್ಟಿ ಚಪಾತಿ ತಿಂದು ಬೇಜಾರಾಗೈತ್ರಿ. ಏನರ ಬೇರೆ ರುಚಿ ಮಾಡ್ಕೋಬೇಕು ಅಥವಾ ತಿನ್ಬೇಕು ಅನ್ಸಾಕುಂತಿದ್ರೆ ಈ ರವಾ ಚಪಾತಿ ಮಾಡ್ಕೊತೀನಿ ರೀ. ರೊಟ್ಟಿ ಚಪಾತಿಗಿಂತನೂ ಸೂಪರ್ ಆಗೈತಿ ಟೇಸ್ಟ್ ಮತ್ತು ಮಾಡೋ ವಿಧಾನವೂ ಸುಲಭವಾಗೈತಿ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದ್ಬಿಡೋಣ ಹೆಂಗಂತೇಳಿ. ಫಸ್ಟ್ ನಾನು 1 ಬೌಲಷ್ಟು ರವೆ ತೊಗೊಂಡಿನಿ ನೋಡಿರಿ. ಈ ರವೆ ನಾವು ಕೇಸರಿ ರವೆ, ಬನ್ಸಿ ರವೆ ಅಥವಾ ಗೋಧಿ ರವೆ ಇಷ್ಟು ಮೂರೊಳಗೆ ಯಾವ ರವೆ ನಿಮ್ಮ ಕಡೆ ಯಾವುದಂತಾರೆ ನೋಡ್ಕೊಂಡು ತೊಗೋರಿ. ನಾ ಇದು ಬಾಂಬೆ ರವೆ ಅಂತೂ ಅಲ್ರಿ, ಇದನ್ನು ಈ ರವಾದ್ಲೇ ಮಾಡ್ಬೇಕು. ನಾನು ಈಗ ಮಿಕ್ಸಿ ಜಾರ್ ತೊಗೊಂಡು ಅದನ್ನು ಪೌಡ್ರ್ಗತ್ತೆ ಮಾಡ್ಕೊಂಬರ್ತೀನಿ ನೋಡಿರಿ, ಸಣ್ಣಗೆ ರುಬ್ಕೊಂಬರ್ತೀನಿ. ಈಗ ನೋಡಿರಿ ಈ ರೀತಿ ಹಿಟ್ಟಗತ್ತೆ ನಾನು ರುಬ್ಕೊಂಬಂದೆ. ಈಗ ಗ್ಯಾಸಿನ ಮ್ಯಾಗ ನೀರು ಕಾಯಕ್ಕೆ ಇಟ್ಟಿದ್ದೆ ನೋಡಿ. ನಾ ಈಗ 1 ಬೌಲಷ್ಟು ರವೆ ತೊಗೊಂಡೇನಲ್ರಿ, ಅದಕ್ಕೆ 2 ಬೌಲಷ್ಟು ನೀರು ಹಾಕೋತೀನಿ. ಕರೆಕ್ಟ್ ಮೆಜರ್ಮೆಂಟ್ ಹಾಕೋರಿ, ಇಲ್ಲಾಂದ್ರೆ ಗಟ್ಟಿ ಆತಂದ್ರೆ ಈ ಚಪಾತಿ ನಮ್ಗೆ ಸಾಫ್ಟಾಗಿ ಬರೋಲ್ಲ, ಬಿರುಸಾಗಕ್ಕವ. 1 ಬೌಲ್ ರವಾಕ್ಕೆ 2 ಬೌಲಷ್ಟು ನೀರು ಹಾಕ್ಕೊಂಡು ಅದಕ್ಕೆ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ, 1-2 ಸ್ಪೂನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು ಕುದಿಯಾಕ ಕುಂತೈತೆ ನೋಡಿರಿ. ಈಗ ನಾವು ರವೆ ಸಣ್ಣ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ಬಿಸಿ ನೀರೊಳಗೆ ರವೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ರವೆ ಹಾಕ್ಕೊಂಡು ಕಲಿಸ್ಕೊರಿ. ಯಾಕಂದ್ರೆ ಒಮ್ಮಕ್ಲೆ ಹಾಕಿಬಿಟ್ರೆ ಇದು ಗಂಟು ಆಗ್ತೈತೆ ರವೆ. ಈಗ ಇದಕ್ಕೆ ಬೇರೆ ಏನೂ ಬೇಡ ನೋಡಿರಿ, ಇದು ರವೆ ಅಷ್ಟಿದ್ರೆ ಸಾಕು ನಮಗೆ. ಸಾಫ್ಟಾಗಿ ಮೃದುವಾಗಿ ಚಪಾತಿ ಮಾಡ್ಕೊಂಬಿಡ್ಬೋದು ನಾವು. ಗಂಟು ಇಲ್ಲಾರ್ದಂಗೆ ಈ ರೀತಿ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಏನರ ಗಂಟು ಅನ್ನಿಸ್ತಂದ್ರೆ ನಮಗೆ ಈಗ ಇದನ್ನೆಲ್ಲ ಈ ರೀತಿ ಒಡ್ಕೊಂಬಿಡ್ಬೇಕು ನೋಡಿರಿ. ಇದ್ರೊಳಗನ ಬಿಸಿ ಇದ್ದಾಗ ಅಂದ್ರೆ ಜಲ್ದಿನ ಅದು ಕೂಡ್ಕೊಂಬಿಡ್ತೈತೆ, ಎಲ್ಲ ಒಡಿತೈತಿ ಸಣ್ಣ ಗಂಟಿದ್ರೂ ನೋಡಿರಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದ್ರೊಳಗೆ ಬಾಳ್ಗಿ ದಪ್ಪ ಇರ್ತೈತಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಈ ರೀತಿ ಕೈ ಆಡಿಸ್ಕೊಂಬಿಟ್ರೆ ಪೂರ ಅಳ್ದಂಗೆ ಆಕೈತೆ ರವೆ. ನೀವು ಒಂದು ಸತಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ ಚಪಾತಿನ. ಹಗಲೇ ಮುಗಲೇ ವಾರಕ್ಕೆ 3-4 ಸತಿ ಇದನ್ನು ಮಾಡ್ಕೊಂಡು ತಿಂತೇವೆ ನೋಡಿರಿ. ಚಪಾತಿನ ಬಿಡ್ತೀರಿ ನೀವು. ಈಗ ಒಂದು ತಾಟಿಗೆ ಎಣ್ಣೆ ಹಚ್ಕೊಂಡು ಅದನ್ನು ಆರಿತ್ತಲ್ರಿ ರವೆ, ಅದನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ. ಪೂರ ತಣ್ಣಗಾಗಿಲ್ಲ, ಒಂದು ಸ್ವಲ್ಪ ಬೆಚ್ಚಗೈತ್ರಿ. ಅದನ್ನ ಈ ರೀತಿ ಹಾಕ್ಕೊಂಡು ಈಗ ಇನ್ನೂ ಸ್ವಲ್ಪ ಈ ರೀತಿ ಮಿದ್ಕೋತೇನೆ. ಆರಿದ ಮ್ಯಾಗೂ ಏನರ ಒಂದು ಸ್ವಲ್ಪ ಗಂಟದು ಇದ್ರೆ ಈಗ ಒಡ್ಕೊಂಬಿಡ್ತಾವೆ. ಈಗ ಇದನ್ನು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊಂಡ್ಬಿಡ್ತೀನಿ. ಚಪಾತಿ ಇರ್ತೈತಲ್ಲ ಸೇಮ್ ಅದೇ ರೀತಿನ ನಾದ್ಕೊಂಡ್ಬಿಟ್ರೆ. ನಿಮಗೆ ಏನರ ಒಂದು ಸ್ವಲ್ಪ ಗಟ್ಟಿ ಅನಿಸ್ತಂದ್ರೆ ಬಿಸಿನೀರನ್ನ ಸ್ವಲ್ಪ ಹಾಕ್ಕೊಂಡು ನಾದ್ಕೊರಿ, ಅಂದ್ರೆ ಮೆದುವಾಗಿ ಆಕೈತಿ. ತಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ, ತಣ್ಣೀರು ಹಾಕಿದ್ರೆ ಕೈಗೆ ಒಂಥರ ಜಿಬಿಟ್ ಹತ್ತತೈತಿ. ಬಿಸಿನೀರು ಹಾಕ್ಕೊಂಡು ನಾದ್ಕೊರಿ, ಅಂದ್ರೆ ಕರೆಕ್ಟಾಗಿ ಬರ್ತೈತಿ ಇದು. ಈಗ ಇದನ್ನು ರೋಲ್ ಮಾಡಿ ಇಟ್ಕೊಂಡ್ಬಿಡ್ತೇನೆ ನೋಡಿರಿ ಈ ರೀತಿ. ಈಗ ನಾವು ಚಪಾತಿ ಉಳ್ಳಿ ಎಷ್ಟು ಹರಿತೇವಲ್ಲ ಅಷ್ಟು ತೊಗೊಂಡು ಈಗ ಇದನ್ನು ಚಪಾತಿ ಮಾಡ್ಕೊಂಬಿಡೋಣ್ರಿ. ನಾವು ಒಂದು ಸ್ವಲ್ಪನೂ ಹರಿಯೋಂಗಿಲ್ಲ ನೋಡಿರಿ, ಅಷ್ಟು ಚಲೋ ಬರ್ತಾವೆ ಚಪಾತಿ. ಮಾಡ್ತಾನೆ ಅಷ್ಟು ಇದನ್ನು ತಿನ್ಬೇಕು ಅನಿಸ್ತೈತಿ. ಮತ್ತು ನೋಡಕ್ಕೂ ಚಂದ ಅನ್ನಿಸ್ತಾವೆ ಇವು ರವೆ ಚಪಾತಿ. ಯಾರನ್ನ ಗೆಸ್ಟ್ ಬಂದಾಗ ಚಪಾತಿ ಹಿಟ್ಟಿಲ್ಲ ಅಥವಾ ರೊಟ್ಟಿ ಹಿಟ್ಟಿಲ್ಲ ಅಂದಾಗ ಈ ರೀತಿ ಮಾಡಿಕೊಡ್ಬೋದು ನೀವು ರವೆ ಚಪಾತಿ ಅಂಥೇಳಿ. ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಹೆಂಗೆ ಮಾಡಿದೆ ಅಂತ ಕೇಳ್ತಾರೆ ನೋಡಿರಿ. ಒಂದು ಸ್ವಲ್ಪನೂ ಹರಿಯೋಂಗಿಲ್ಲ, ನಾವು ಎಷ್ಟು ಬೇಕಾದಷ್ಟು ಲಟ್ಟಿಸ್ಕೋಬೋದು. ನಾ ಭಾಳ ದೊಡ್ಡದೂ ಮಾಡಿಲ್ಲ, ಭಾಳ ಸಣ್ಣದೂ ಮಾಡಿಲ್ಲ, ಕರೆಕ್ಟಾಗಿ ಒಂದೇ ರೀತಿನ ಮಾಡ್ಕೊಂಡೇನಿ. ಭಾಳ ಹತ್ತಿಕ್ಕೆ ಲಟ್ಸಾಕೋಬಾರ್ದ್ರಿ, ಕೈ ಹಗುರ ಬಿಟ್ಟು ಲಟ್ಟಿಸ್ಬೇಕು. ಯಾಕಂದ್ರೆ ರವಾದ ಚಪಾತಿ ಇರ್ತೈತಲ್ಲ ಲಘುನ ಕಲ್ಲಿಗೆ ಅಂಟ್ಕೊಂಡ್ಬಿಡ್ತೈತಿ. ಹಗುರ ಕೈಲೇ ಲಟ್ಟಿಸ್ಕೋಬೇಕು ಇದನ್ನು. ಒಂದು ಮಾಡಿ ತೋರಿಸಿದೆ, ಇನ್ನೊಂದು ಮಾಡಿ ತೋರ್ಸಾತೇನೆ ನೋಡಿರಿ ಅದೇ ರೀತಿನ. ನೋಡಿರಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಇವನ್ನ. ಇದೇ ಥರ ವಿಡಿಯೋ ನೋಡೋಕೆ ಎಲ್ಲರೂ ಶಶಿ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ ನೋಡಿರಿ. ಅಂಡಿ ಈ ರೀತಿ ಲಟ್ಟಿಸ್ಕೊಂಡು ಹೋಗ್ಬಿಟ್ರೆ ಚಪಾತಿ ಭಾರಿ ಬೆಸ್ಟ್ ಆಕ್ಕವೆ ನೋಡಿರಿ. ಮಸ್ತ್ ತೆಳುವಾಗಿ ಮತ್ತು ಮೃದುವಾಗಿ ಆಗ್ತಾವೆ. ಮತ್ತು ನಾನು ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ಈಗ ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ನೋಡಿರಿ. ಹಚ್ಕೊಂಡು ನಾ ಈಗ ರವೆ ಚಪಾತಿ ಮಾಡಿದ್ನೆಲ್ಲ ಅದನ್ನು ಅದ್ರ ಮ್ಯಾಗ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತನ ಅದನ್ನು ಬೇಯಿಸ್ಕೊಂಡು ಆಮೇಲೆ ಹೊಳ್ಳಿಸಾಕೊಂಡೆ. ಆಮೇಲೆ ಹೊಳ್ಳಿಸಾಕೊಂಡ್ಮ್ಯಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ನೋಡಿರಿ. ಅದಕ್ಕೆ ಕೈಲಿ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಡೋಣ ನೋಡಿರಿ. ಈ ರೀತಿ ಒತ್ತಿ ಬೇಯಿಸ್ಕೊಳೋದ್ರಿಂದ ಎಲ್ಲ ಚಲೋ ತಂಗೆ ಬೇಯ್ತೈತೆ ಎಲ್ಲ ಕಡೆನೂ.
ಚಪಾತಿ ಹೆಂಗೆ ಬೇಯಿಸ್ಕೋತೇವಲ್ಲ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂತನ ಬೇಯಿಸ್ಕೊಂಡ್ಬಿಡ್ಬೇಕು ನೋಡಿರಿ. ಇದು ರವೆ ಚಪಾತಿ ಭಾರಿ ಬೆಸ್ಟಾಗಿ ನೋಡಿರಿ. ರವೆ ನಡುವೆಲ್ಲ ಉಬ್ಬಕೋಣ ಆತೈತಿ. ಮಸ್ತಾಗೈತಿ. ಮತ್ತು ಚಪಾತಿಗಿಂತನೂ ರೊಟ್ಟಿಗಿಂತನೂ ಹೆಲ್ದಿಯಾಗಿರ್ತೈತಿ ನೋಡಿರಿ. ಯಾವುದೇ ಪಲ್ಯ ಮಾಡಿದ್ರೂ ಕಾಂಬಿನೇಷನ್ ಮಸ್ತಾಗಿರ್ತೈತಿ ಇದು. ಆ ಕಡೆ ಈ ಕಡೆ ಇನ್ನೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡೆ ನೋಡಿರಿ. ಇದನ್ನು ರೆಡಿ ಆಯ್ತು ನೋಡಿರಿ. ರವೆ ಚಪಾತಿ ರೆಡಿ ಆದವು ನಮಗೆ. ಎಷ್ಟು ಈಸಿ ಆಗೈತಿ. ಮತ್ತು ಚಪಾತಿ ಹಿಟ್ಟಿಲ್ಲ, ಗೋಧಿ ಹಿಟ್ಟಿಲ್ಲ, ಮತ್ತು ಜೋಳದ ಹಿಟ್ಟಿಲ್ಲ ಅನ್ನೋರಿಗೆ ಇದು ಸರಳವಾಗಿ ಮುಂಜಾನೆ ಬ್ರೇಕ್ಫಾಸ್ಟನ್ನು ಈಸಿಯಾಗಿ ಮಾಡ್ಕೋಬೋದು ನೀವು. ಮಕ್ಕಳಿಗೆ ಹಿಟ್ಟು ನಾದಿ ನೆನಿಬೇಕು ಅನ್ನೋಂಗಿಲ್ಲ, ಏನಿಲ್ಲ. ರವಾನ ಬಿಸಿನೀರಾಗ ನೆನೆಸಿ ಮಾಡ್ಕೊಂಬಿಟ್ರೆ ತಕ್ಷಣಕ್ಕೆ ಮಾಡ್ಕೊಂಬಿಡೋದು. ಬೆಳಗ್ಗೆ ಟೈಮ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕಟ್ಟಾಕ, ಆಫೀಸಿಗೆ ಕಟ್ಟಾಕ ಸುಲಭವಾಗಿರ್ತೈತಿ. ಸಂಜೆ ಮಟನೂ ಎಷ್ಟು ಮೃದುವಾಗಿರ್ತಾವೆ ನೋಡಿರಿ. ಹಿಂಗೆ ನೋಡಾತೀರಿ ಉಬ್ಬಂಗಿಲ್ಲ ಕರೀರಿ, ಆದ್ರೆ ಒಳಗೆ ಉಬ್ಬಿರ್ತಾವೆ ನೋಡಿರಿ. ಪದರ್ ಹೆಂಗೆ ಹರ್ಕೊಂಡಾವೆಲ್ಲ. ಚಪಾತಿ ಹಿಟ್ಟು ನೆನೆಸ್ಬೇಕ್ರಿ. ಮತ್ತು ಜೋಳದ ಹಿಟ್ಟಂತರೂ ಮಾಡಕ್ಕೆ ಭಾಳ ಹೊತ್ತನ ಬೇಕು. ಈ ರೀತಿ ಒಮ್ಮೆ ರವೆ ಚಪಾತಿನ ಮಾಡ್ಕೊತೀನಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್, ಲೈಕ್, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.